ಎಲ್ರಿಗೂ ನಮಸ್ತೆ. ನಾನು ನವೀನ. ನಿಮಗೆ ಇವತ್ತೊಂದು ಒಳ್ಳೆ ವಿಷಯ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಷಯ ಸಿಂಪಲ್ ಇದೆ, ಆದರೆ ಈ ಸಿಂಪಲ್ ವಿಷಯಗಳು ಕೂಡ ನಮಗೆ ತಿಳಿದಂಗೆ ಮಾಡಿದಾರಲ್ಲ, ಅದು ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಈ ವಿಷಯ ನನಗೆ ತಿಳಿದ ಮೇಲೆ ನಿಮಗೆ ತಿಳಿಸ್ಬೇಕಾದ ಕರ್ತವ್ಯ ನಂದು, ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಏನಿಲ್ಲ, ನಾನು ನಿನ್ನೆ ರಾತ್ರಿ ಬರ್ತಾನ ನಮ್ಮೂರಲ್ಲ ಹತ್ರ ಒಂದು ರಸ್ತೆ ಗುಂಡಿ ಬಿದ್ದಿರೋಂಥದ್ದು ಬೆಡ್ತಾವರಿಕೆರೆ ಉಣಿಸ್ಕಟ್ಟದ ಹತ್ರ, ಅದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾವು ಸಮಸ್ಯೆ ಹೇಳ್ಕೊಂಡಾಗ ಸಮಸ್ಯೆಗಳು ಹೇಗೆಲ್ಲ ಬಗೆಹರಿತವೆ ಅಂತ ನಾನು ಅದನ್ನ ಸಂಬಂಧಪಟ್ಟ ಇಲಾಖೆಗೂ ತಿಳಿಸ್ತೆ. ಗುಂಡಿ ಮುಚ್ಚಕ್ ಬಂದಾಗ ಗುಂಡಿ ಮುಚ್ಚಿತಿ ಬಿಡಪ್ಪ ಅನ್ನೋ ರೀತಿ ಆಲಸ್ಯ ಮಾಡಿದ್ರು. ಅದೇ ವಿಡಿಯೋನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸ್ನೇಹಿತರು ಪರಿಚಯ ಇರೋಂಥವ್ರು ರಾಘವೇಂದ್ರ ಅಂತೇಳಿ ಸಕಲೇಶ್ಪುರದಿಂದ ಅವ್ರು ನನಗೆ ಒಂದು ಮೆಸೇಜ್ ಹಾಕ್ತಾರೆ, ಮತ್ತೆ ಅದರಲ್ಲೂ ಕೂಡ ಕಮೆಂಟ್ ಹಾಕ್ತಾರೆ. ಏನು ಇಲ್ಲ, ಒಂದು ಕೆಲಸ ಮಾಡಿ, ನೀವು IPGRS ಅಂತ ಒಂದು ವೆಬ್ಸೈಟ್ ಇದೆ, ಮತ್ತೆ ಸಾರ್ವಜನಿಕ ಕುಂದುಕೊರತೆಗಳನ್ನ ತೆಗೆದುಕೊಳ್ಳೋದಕ್ಕೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 1902 1902ಕ್ಕೆ ನೀವು ಕರೆ ಮಾಡ್ಬೋದು, ತಿಳಿಸ್ಬೋದು, ಅದನ್ನು ಮಾಡಿ ನಿಮ್ಮ ಕಂಪ್ಲೇಂಟ್ನ ಅಂತ ಹೇಳಿದ್ರು. ಈ ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಕಾರಣ ನಾವು ಕೂಡ ಏನು ಸಾರ್ವಜನಿಕವಾಗಿ ಇಲಾಖೆಗಳಿಗೆ ಹೋಗಿ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ವು. ಓಕೆ, ಇಲಾಖೆಯವರು ಕೂಡ ಕೆಲಸ ಮಾಡ್ಲಿಲ್ದಾಗ ಏನು ಮಾಡಬೇಕು, ಮತ್ತೆ MLA ಹಿಡಿಬೇಕು, MP ಹಿಡಿಬೇಕು, ಅವ್ರು ಹಿಡಿಬೇಕು, ಅವ್ರ ಕೈಗೆ ಸಿಗಲ್ಲಂತೆ, ಅವ್ರಿಗೆ ಹಂಗಂತೆ ಹಿಂಗ ಈ ಥರ ಆಗ್ತಾ ಇತ್ತು. ಈಗ ಇಲ್ಲ, ಇದು ನಮಗೆ ಗೊತ್ತೇ ಇಲ್ಲ. 2021ರಲ್ಲಿ ಒಂದು ವಿಷಯ ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿದೆ, ಸುಮಾರು ಹೊತ್ತು ಫೋನಲ್ಲಿ ಮಾತಾಡಿದೆ. ಆ ರೆಕಾರ್ಡಿಂಗ್ಸ್ ಕೂಡ ಇದೆ, ನಿಮಗೆ ತಲುಪಿಸ್ತೀನಿ, ನೋಡಿ ಅದನ್ನ ಬೇಕಾದ್ರೆ. ಅದ್ರಲ್ಲಿ ನಾನು ಕುಂದುಕೊರತೆಗಳನ್ನ ಹೇಳಿದೆ. ನಮ್ಮ ಶಾಲೆ ಹತ್ರ ಇರೋಂಥ ರೋಡಿಗೆ ಹಂಪ್ಸ್ಗಳು ಬೇಕಾಗಿರೋಂಥದ್ದು, ಬ್ಯಾರಿಕೇಡ್ಸ್ ಬೇಕಾಗಿರೋದು, ವೈಜ್ಞಾನಿಕ ಮಾದರಿಯಲ್ಲಿ ಅಲ್ಲಿ ಆಕ್ಸಿಡೆಂಟ್ ಝೋನ್ ಆಗ್ತಾ ಇದೆ, ಮತ್ತೆ ಹೆವಿ ವೆಹಿಕಲ್ಗಳು ಓಡಾಡ್ತಾ ಇರೋದ್ರಿಂದ ತುಂಬಾ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತಲೂ ಹೇಳಿದೆ. ಮತ್ತೆ ನಮ್ಮಲ್ಲಿ ಏನು ರಂಗಾಪುರ, ತಿಮ್ಮಾಪುರ, ಕಲ್ಸೆಟ್ಟಹಳ್ಳಿ, ಕಾರಣಘಟ್ಟ ಅಥವಾ ಏನು ಸುತ್ತಮುತ್ತಲು ಹತ್ಮಗೆ ಗ್ರಾಮ ಪಂಚಾಯತಿ, ಸೊಕ್ಕೆ ಗ್ರಾಮ ಪಂಚಾಯತಿ, ಮತ್ತೆ ದೊಡ್ಡಬೋಕಿಕೆರೆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಸ್ವತಂತ್ರ ಬಂದ ಇಷ್ಟು ದಿನ ಆದ್ರೂ ಕೂಡ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ. ಆ ಬಸ್ಸಿನ ವ್ಯವಸ್ಥೆಗಳನ್ನ ಮಾಡಬೇಕು ದಯವಿಟ್ಟು ಅಂತ ಹೇಳಿ ಕೇಳ್ಕೊಂಡಾಗ 3 ತಿಂಗಳಿಂದ ನನ್ನನ್ನ ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಅಲ್ಲಿ ಕೊಡು, ಇಲ್ಲಿ ಕೊಡು ಅಲ್ದಾಡ್ಸಿದಾಯ್ತು. ಅಲ್ದಾಡ್ಸಿದ ಮೇಲೆ ಹೆಂಗೋ ಒಂದಿವ್ಸ ಬಂದ್ರು, ಸರ್ವೆನೂ ಮಾಡ್ಕೊಂಡ್ರು, ಹೋದ್ರು. ಅಂದ್ರೆ ಅಯ್ಯೋ ನಮ್ಮ ಹತ್ರ ಅಲ್ಲಿ ಬಸ್ ಕಟ್ಟಾಗಲ್ಲ ಅಂದ್ರು. ಬೇಡ ಬನ್ನಿ, ಹಂಗಾರೆ ಬೇರೆ ರೂಟ್ ತೋರಿಸ್ತೀನಿ ಅಂದೆ. ಆ ರೂಟ್ನು ತೋರಿಸ್ತೆ. ಅವಾಗ್ಲೂ ಕೂಡ ಮತ್ತೆ ಫೋನ್ ಮಾಡಿ ಫಾಲೋ ಅಪ್ ಮಾಡಿದ್ರೆ ಇನ್ನು 4 ದಿನ ಬಿಟ್ಟು ಫೋನ್ ಮಾಡಪ್ಪ ಅಂದ್ರು. ಮತ್ತೆ 4 ದಿನ ಬಿಟ್ಟು ಫೋನ್ ಮಾಡಿದ್ರೆ ಈಗ ಬಸ್ಗಳಿಲ್ಲ, ನಮಗೆ ಸ್ಟಾಫ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕತೆ ಹೊಡಿತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡಾಗ ನನಗೆ ಅನಿಸ್ತು, ಇಲ್ಲ, ಇಲ್ಲೆಲ್ಲೋ ಒಂದ್ ಕಡೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧಿಕ್ಕಾರನೋ ಇನ್ನೊಂದು ಮತ್ತೊಂದು ಅಲ್ಲೆಲ್ಲ ಆಗ್ಬೇಕಾಗಿರೋದು. ಅಧಿಕಾರ, ಪ್ರತಿಯೊಬ್ಬನಿಗೂ ಅಧಿಕಾರ ಇದೆ, ಓಟಲ್ ಬದಲಾವಣೆ ಇದೆ. ಆ ಬದಲಾವಣೆನ ನಾವು ಕರೆಕ್ಟ್ ನೀಟಲ್ಲಿ ಮಾಡಬೇಕು. ನಾವೆಲ್ಲರೂ ಜವಾಬ್ದಾರಿ ತಗೊಂಡ್ರೆ ಇದೆಲ್ಲ ವ್ಯವಸ್ಥೆನೂ ಸರಿಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇವರಿಗೆಲ್ಲ ಫೋನ್ ಮಾಡಿದೆ. ಈ ದೇವಿಕೆರೆ ಹೊಸೂರಲ್ಲಿ ಅಂತ ಗುಡ್ಡದ ಪ್ರದೇಶದಲ್ಲಿ ಒಂದು ಟವರ್ ಇಲ್ದ ಅಂತ ಇರೋಂಥದ್ದು, ಆಮೇಲೆ ಇಲ್ಲಿ ಹೆಣ್ಮಕ್ಳುಗಳು ಓಡಾಡ್ಬೇಕಾದ್ರೆ ಅವ್ರಿಗೆ ಆಕ್ಚುಲಿ ನಮ್ಮನ್ನೆಲ್ಲನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಭದ್ರಾ ಬಾಲ್ಯ ಅನ್ನೋ ಕಮಿಟಿಯಲ್ಲಿ ನಾವು ಸದಸ್ಯರಾಗಿರ್ತೀವಿ, ಇನ್ನೊಂದಾಗಿರ್ತೀವಿ, ಮತ್ತೊಂದಾಗಿರ್ತೀವಿ. ಅಲ್ಲಿ ಮಕ್ಳಿಗೆ ಏನ್ ಕುಂದುಕೊರತೆ ಆಗ್ತವೆ, ಹೆಣ್ಮಕ್ಳು ಅಥವಾ ಬಾಲ್ಯ ವ್ಯವಸ್ಥೆಯಲ್ಲಿರುವಂತ ಗಂಡು ಮಕ್ಳೇ ಆಗಿರ್ಬೋದು, ಅವ್ರಿಗೆ ಏನ್ ಕುಂದುಕೊರತೆ ಆಗ್ತವೆ ಅಂತ ಗಮನಿಸಿ ನಾವು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾವು ಕೈಗೊಳ್ಬೇಕಾಗುತ್ತೆ ಆ ಮೀಟಿಂಗ್ಗಳಲ್ಲಿ. ಆದ್ರೆ ಇದೆಲ್ಲ ಇದೆ, ಆದ್ರೆ ಈ ಜೀವ ಇದೆ ಆದ್ರೂ ಬದುಕಿಲ್ಲ ಅನ್ನೋ ರೀತಿ ಇತ್ತು. ಈಗ ಏನ್ ಮಾಡಿದೆ, ಅದಕ್ಕೆ ನಾನು ಯಾವ್ದನ್ನು ಲೆಟರ್ ಎಲ್ಲ ಕೊಟ್ಟಾಯ್ತು. ಈಗ ಆನ್ಲೈನ್ ಮುಖಾಂತರನ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ದೂರನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಜನಸ್ಪಂದನ ಅಂತ ಒಂದು ಪ್ಲೇ ಸ್ಟೋರಿಗೆ ಹೋಗಿ ನೀವು ಜನಸ್ಪಂದನ ಅಂತ ಹೊಡೆದ್ರೆ ಜನಸ್ಪಂದನ ಆ್ಯಪ್ ಇದೆ. ಆ ಆ್ಯಪ್ ಅಲ್ಲೂ ಕೂಡ ನಂದು ಈಗ ಹೆಂಗ್ ನೋಡ್ಬೋದು, ಚೆಕ್ ಮಾಡ್ಬೋದು ಅಂತ ನೋಡಿದಾಗ ಅದು ಹೇಳಿದ್ರು, IPGRS ಇಂದು ವೆಬ್ಸೈಟು, ಮತ್ತೆ ಕುಂದುಕೊರತೆ ನೋಡಿ 40 ಇಲಾಖೆಗಳು ಇದಕ್ಕೆ ಸಂಬಂಧಪಡ್ತವೆ. 35,000 ತಜ್ಞರನ್ನ ಇದಕ್ಕೆ ಇಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಇವರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಕೂಡ ಮಾನಿಟರಿಂಗ್ ಮಾಡಕ್ಕೆ ಕರ್ನಾಟಕ ಕುಂದುಕೊರತೆ ಏಕೀಕೃತ ವಿಭಾಗ ಅಂತ ಮಾಡಿದ್ದಾರೆ. ಇದೆಲ್ಲ 22ನೇ ಇಸ್ವಿಯಲ್ಲೇ ಬಂದು ಕೂಡ ಇನ್ನೂ ನಮಗೆ ತಲುಪ್ತಾ ಇಲ್ಲ. ಈ ವಿಷಯಗಳು ಯಾಕೆ ತಲುಪ್ತಾ ಇಲ್ಲ? ಈಗ ನನಗೆ ಈಗ ತಲುಪಿದೆ, ಅದು ನಿಮಗೆ ತಲುಪಿಸ್ತಾ ಇದ್ದೀನಿ. ನೀವು ಇದನ್ನ ಎಷ್ಟು ಜನಕ್ಕೆ ತಲುಪಿಸ್ತೀರಾ? ನನಗೆ ಯಾಕೆ ತಗ ಅಂತ ಅನ್ಕೊಂಡ್ರೆ ನಿಮ್ಮ ಮೊಬೈಲ್ ಒಳಗೆ ಇರ್ತೈತಿ. ಇಲ್ಲ, ಯಾರಿಗಾರು ತಲುಪಿಸ್ಬೇಕು ಅಂದ್ರಿದ್ರೆ ತಲುಪಿಸ್ರಿ. ಮತ್ತೆ 1902 ನಿಮಗೇನಾದ್ರು ಸಾರ್ವಜನಿಕವಾಗಿ ಕುಂದುಕೊರತೆಗಳಾಗ್ತಾ ಇದ್ರೆ, ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಕುಂದುಕೊರತೆಗಳನ್ನ ಅಲ್ಲಿ ಸಲ್ಲಿಸಿ. ಅಲ್ಲೂ ಕೆಲಸ ಆಗ್ದಂಗಿದ್ರೆ ನಾನೀಗ 7 ದಿವಸ ಫಾಲೋ ಅಪ್ ಮಾಡ್ತೀನಿ. ಆಗ್ದಂಗಿದ್ರೆ ಇನ್ನೇನ್ ಮಾಡ್ಬೇಕು ಕೇಳೋಣ. ಎಲೆಕ್ಷನ್ ಬಂದಾಗ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳೋರ್ ನಡುವೆ, ಇಲ್ಲ ನೀನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕೆಳಗೆ ಇಳಿಯಪ್ಪ ಅನ್ನೋ ಸಿಸ್ಟಮ್ ಬರಬೇಕು. ಈ ಸಿಸ್ಟಮ್ ಬರೋದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನಾವೆಲ್ಲ ಹೆಂಗ್ ಜವಾಬ್ದಾರಿ ತಗೊಬೇಕು. ಸರ್ಕಾರದಲ್ಲಿ ನಮ್ಮ ಕುಂದುಕೊರತೆಗಳನ್ನ ಈ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿಗಳು ಇರೋದು ಕೂಡ ನಮಗೋಸ್ಕರನೇ. ನಾವಿಲ್ಲ ಅಂದ್ರೆ ಅವ್ರು ಯಾರು ಇಲ್ಲ, ಅವ್ರಿಗೆಲ್ಲ ಸಂಬಳ ಕೊಟ್ಟು ಎಲ್ಲದನ್ನೂ ಮಾಡಿ ಯಾಕೆ ಈ ವ್ಯವಸ್ಥೆ ಹಿಂಗಾಗ್ತಾ ಇದೆ? ಎಲ್ಲೋ ಒಂದ್ ಕಡೆ ನಾವು ತಗೊಬೇಕಾಗಿರೋ ಒಂದೊಂದು ಸಣ್ಣ ಜವಾಬ್ದಾರಿಗಳನ್ನ ನಾವು ತಗೊಂತಾ ಇಲ್ಲ. ನಮ್ಮ ಮನೆ ಮುಂದೆ ಏನಾಗಿದೆಯೋ ಅವ್ಯವಸ್ಥೆನ ನಾವು ಮಾತಾಡ್ದಂಗಿದ್ರೆ ಇದು ಯಾವುದು ಬಗೆಹರಿಯಲ್ಲ. ಎಲ್ಲರೂ ಮಾತಾಡೋಣ, ಒಳ್ಳೇದು ಮಾತಾಡೋಣ, ಒಳ್ಳೆ ವಿಚಾರಗಳನ್ನ ತಿಳಿಸೋಣ. ಒಳ್ಳೆ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವೆಷ್ಟು ಜವಾಬ್ದಾರಿ ತಾಂತೀರಾ ಅಂತ ನಾನು ನೋಡ್ತೀನಿ. ಓಕೆ,
1902ಗೆ ನೀವು ಫೋನ್ ಮಾಡಿ. ಅಲ್ಲಿ ಗುಂಡಿ ಬಿದ್ದಿದ್ಯಾ, ಅಲ್ಲಿ ಇನ್ನೇನೋ ಆಗಿದೆಯಾ, ಅಥವಾ ಅಲ್ಲಿ ರೋಡ್ ಸರಿ ಇಲ್ವಾ, ಅಲ್ಲಿ ಬಸ್ ಇಲ್ವಾ, ಅಲ್ಲಿ ಇನ್ನೇನೋ ದೌರ್ಜನ್ಯ ನಡೀತಾ ಇದೆಯಾ, ನೀವು ಕೂಡ ಫೋನ್ ಮಾಡಿ ಹೇಳ್ಬೋದು. ಏನಿಲ್ಲ, ನಿಮ್ಮ ಅಡ್ರೆಸ್ ಕೇಳ್ತಾರೆ, ಆ ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ತಾರೆ, ಮಾಹಿತಿ ಕೊಡ್ರಿ, ಅಲ್ಲಿ ಬೀಳ್ಲಿ ಆ ಕಂಪ್ಲೇಂಟು. ಆಗ್ಲಿಲ್ದ್ರೆ ಇದು ಕೂಡ ಏನಾದ್ರು ಇದು ಸುಮ್ಮನೆ ನೆಪಕ್ಕಿದೆಯಾ ಈ ಕಾಲ್ ಸೆಂಟರ್ಗಳು, ಅದು ಕೂಡ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದ್ರೆ ನೀವೆಲ್ಲರೂ ಕೂಡ ಫೋನ್ ಮಾಡಿ. ನಮ್ಮ ತರೀಕೆರೆ ತಾಲೂಕು ಏನೇನು ಸಮಸ್ಯೆ ಇದಾವೆ ನಮ್ಮ ಪ್ರತಿನಿಧಿಗಳಿಗೆ ತಿಳಿಸ್ತಿದೀವಿ. ಪ್ರತಿನಿಧಿಗಳು ಕೂಡ ಇಲ್ಲಪ್ಪ ಆಗಲ್ಲಪ್ಪ ಹೋಗಲ್ಲಪ್ಪ ಅಥವಾ ಅನ್ಕೊಂಡ್ ಕೂತ್ಕೊಂಡ್ರೆ ನಾವ್ ಇನ್ನೇನ್ ಮಾಡ್ಬೋದು, ಅದನ್ನು ಮಾಡೋಣ. ಸೋಲಂತಲೂ ಒಪ್ಕೊಳ್ಳೋ ಮಾತೇ ಇಲ್ಲ. ಯಾಕೆ ಅಂದ್ರೆ ಸೋಲೋದಿಕ್ಕೆ ಗೆಲ್ಲೋದಿಕ್ಕೆ ನಾವ್ ಯಾರು ಅಲ್ವೇ ಅಲ್ಲ. ಇಲ್ಲಿ ನಾವಿರೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಒಂದು ಕಟ್ಟುಪಾಡುಗಳನ್ನ ಹಾಕೊಂಡು ನಾವು ಬದುಕ್ತಾ ಇದೀವಿ. ಆ ಕಟ್ಟುಪಾಡುಗಳಲ್ಲೂ ಕೂಡ ಅವ್ಯವಸ್ಥೆ ಆಗೋದಕ್ಕೆ ಕಾರಣ ಏನು? ಅಂತ ಅದ್ಭುತವಾದ ಪ್ರಜಾಪ್ರಭುತ್ವ ನಮಗಿದ್ರು ಕೂಡ ಯಾಕೆ ಆಗ್ತಾ ಇದೆ? ಪ್ರಜಾಪ್ರಭುತ್ವದ ಶಕ್ತಿನ ಯಾಮರಿಸ್ತಿರೋರು ಯಾರು? ಒಂದು ಮಾಧ್ಯಮಗಳಲ್ಲೂ ಕೂಡ ಈ ವಿಷಯಗಳು ಯಾಕೆ ತಲುಪ್ತಿಲ್ಲ ಅನ್ನೋ ಕಾರಣ ಏನು? ಎಲ್ಲದನ್ನು ಕೂಡ ಬಗೆಹರಿಸಬೇಕಾದ್ರೆ ಯಾರು? ಕೊನೆಗೆ ಬಂದು ನಿಂತ್ಕೊಳ್ಳೋದೇ ನನಗೆ, ನಾನು ಬದುಕಬೇಕು, ನಾನು ಉಳಿಬೇಕು, ನಮ್ಮ ಸಮಾಜ ಸರಿಯಾಗಬೇಕು, ಈ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಓಕೆ. ಇಲ್ಲ ತಗೊಳ ಕೆಟ್ಟೋಗಿರೋ ಟೊಮೆಟೊನೊಳಗೆ ನಾನು ಒಂದು ಕೆಟ್ಟೋಗೋಣ ಅನ್ನೋದಾದ್ರೆ ತಲೆ ಕೆಡಿಸ್ಕೊಂಡ್ಬಿಡ್ರಿ. ನೀವು ಸುಮ್ಮನೆ ಇದ್ರು ಕೆಟ್ಟೋಗ್ತೀರಾ, ನೀವು ಸುಮ್ಮನೆ ಇದ್ರು ಸತ್ತೋಗ್ತೀರಾ. ಸಾಯಕ್ಕೂ ಮುಂಚೆ ಈ ವಿಷಯಗಳನ್ನ ತಿಳಿಸ್ರಿ 4 ಜನಕ್ಕೆ. ನೋಡೋಣ, ಸಾಧ್ಯವಾದ್ರೆ ನಾನು ಇದನ್ನ ಫೇಸ್ಬುಕ್ಗೆ ಹಾಕ್ತೀನಿ, ಸಾಧ್ಯವಾದ್ರೆ ನಿಮಗೆ ವಿಡಿಯೋ ಮಾಡೋಕ್ಕಾಗದಂಗಿದ್ರೆ ಇದನ್ನೇ ಶೇರ್ ಮಾಡ್ರಿ. ಇಲ್ಲಾಂದ್ರೆ 1902 ಇನ್ಯಾರಿಗೂ ಹೆಲ್ಪ್ ಆಗ್ಬೋದು, ಅದಕ್ಕೆ ಮಾಡಿ. IPGRS ನೋಡಿ, ರಾಘವೇಂದ್ರ ಅವರು ಹೇಳಿದಂತ ವಿಚಾರ ನನಗೆ ಹೆಲ್ಪ್ ಆಗಿದೆ, ಇನ್ಯಾರಿಗೂ ಹೆಲ್ಪ್ ಆಗ್ಬೋದಲ್ವಾ? ಇನ್ಯಾರಿಗೂ ಸಾರ್ವಜನಿಕವಾಗಿ ತಿಳಿಬೋದಲ್ಲ. ಒಳ್ಳೆ ವಿಷಯಗಳು ಹರಡಬೇಕು, ಕೆಟ್ಟ ವಿಷಯಗಳು ಬರೀ ಹರಡ್ತಾ ಇದಾವೆ ಅನ್ನೋದೇನು ಅವನು ನಿಮ್ಮ ಮನೆ ವಾಟ್ಸಪ್ಪಿಗೆ ಫೇಸ್ಬುಕ್ಕಿಗೆ ಹಿಂಗಲ್ಲ ಹಂಗಲ್ಲ ಏನೇನೋ ಬರ್ತದವೆ. ಇಂಥ ವಿಷಯಗಳು ಬರಬಾರ್ದಾ? ಮಾಡಿ. ಗ್ರಾಮ ಪಂಚಾಯತಿಗೂ ಅಷ್ಟೇ, ಗ್ರಾಮ ಪಂಚಾಯತಿ ಸದಸ್ಯರು ಇನ್ನೊಂದು 2 ತಿಂಗಳು 3 ತಿಂಗಳು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತದವೆ. ತುಂಬಾ ಜವಾಬ್ದಾರಿಯುತವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಜನಗಳೇನಿದ್ದೀರಾ, ನೀವು ನಿಮ್ಮ ಅಧಿಕಾರ ಏನಿದೆ, ಧಿಕ್ಕಾರ ಇರಲಿ, ಅಧಿಕಾರಕ್ಕೆ ಬೆಲೆ ಇದೆ. ಈ ಅಧಿಕಾರಕ್ಕೆ ಬೆಲೆ ಇದೆ. ಅಧಿಕಾರನ ಕರೆಕ್ಟಾಗಿ ಉಪಯೋಗಿಸಿ. ಮತ್ತೆ ಹಣ ಎಂಡ ಅದು ಇದು ಅನ್ನೋ ಇದಕ್ಕೆ ಯಾಮಾರ್ಬೇಡಿ. ನಿಮ್ಮನ್ನ ಯಾಮಾರ್ಸೋರು ಬಹಳ ಜನ ಇದಾರೆ ಕಣ್ರಿ. ಯಾಮಾರ್ಸೋದ್ರಿಂದ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ ಕಣ್ರಿ. ನೋಡ್ರಿ, ಯಾವ ಊರಿಗೆ ಬಸ್ ಬೇಕು, ಯಾವ ಊರಿಗೆ ರೋಡ್ ಬೇಕು, ಯಾವ ಊರಿಗೆ ಸಮಸ್ಯೆಗಳಿದಾವೆ, ಇನ್ನಾರು ಮಾತಾಡೋಣ. ಮಾತಾಡ್ರಿ. ಮಾತಾಡ್ರೋ ಮಾತಾಡ್ರಿ.